ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನ್ ಮಾಡ್ತಾ ಇದೀವಮ್ಮ? ಪಾಲಕ್ಕಿಂದ ಸಬ್ಸಾರ್ ಮಾಡ್ತಾ ಇದೀವಿ. ಪಾಲಕ್ ಒಂದ್ ಕಟ್ ತಗೊಂಡು ಬಿಡಿಸಿ ನೀಟಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದೀನಿ. 2 ಟೊಮೊಟೊ, ಒಂದು 6 ಹಸಿಮೆಣಸಿನಕಾಯಿ ಈ ತರ ಉದ್ದುದ್ದ ಹೆಚ್ಚಿಟ್ಕೊಂಡಿದೀನಿ. ಮತ್ತೆ ಈರುಳ್ಳಿ 2 ಈ ತರ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದೀನಿ. ಮತ್ತೆ ಒಂದ್ 100 ಗ್ರಾಮ್ ಅಷ್ಟು ತೊಗರಿ ಬೇಳೆ, ಮತ್ತೆ 1 ಗಡ್ಡೆ ಫುಲ್ಲು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದೀನಿ. ಮತ್ತೆ ಒಂಚೂರು ಅರಿಶಿನ, ಒಂಚೂರು ಉಪ್ಪು. ಇದು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ. ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಇದಕ್ಕೆ ಬೇಳೆ ಮತ್ತೆ ಹೆಚ್ಚಿಟ್ಕೊಂಡಿರೋದು ಸೊಪ್ಪು ಹಾಕೊಳ್ಳೋಣ. ಇವಾಗ ಇದು ಮುಳುಗೋ ಅಷ್ಟು ನೀರು ಹಾಕೊಳ್ಳೋಣ. ಸೊಪ್ಪು ಜೊತೆಗೇನೆ 2 ಈರುಳ್ಳಿ ಹೆಚ್ಚಿರೋದು ಮತ್ತೆ ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲ ಹಾಕೊಂಡ್ಬಿಡೋಣ. ಹೌದು, ಒಂದ್ ಸ್ವಲ್ಪ ಅರಿಶಿನ ಪುಡಿ, ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇಲ್ಲಿ ಎಲ್ಲ ಹಾಕಿದೀನಿ. ಇವಾಗ ಇದನ್ನ ಒಂದ್ 3 ವಿಸಲ್ ಹಾಕಿಸ್ಕೊಳ್ಳೋಣ ಕುಕ್ಕರ್ ಮುಚ್ಚಳ ಹಾಕಿ. ನೋಡಿ 3 ವಿಸಲ್ ಹಾಕಿಸ್ಕೊಂಡಿದ್ದೆ. ಈ ಕುಕ್ಕರ್ ಆರಿದೆ. ಓಪನ್ ಮಾಡ್ಕೊಂಡು ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಇದು ನೋಡಿ ಈ ತರ ನುಣ್ಣಗೆ ಬೇಯಬೇಕು. ನೋಡಿ ಇದು ಒಂದ್ ಸ್ವಲ್ಪ ನೀರ್ ಜಾಸ್ತಿ ಇತ್ತು, ಬಸ್ತಿ ಇಟ್ಕೊಂಡಿದೀನಿ. ಮತ್ತೆ ಆಮೇಲೆ ಸಾಂಬಾರ್ಗೆ ಹಾಕೊಳ್ಳೋಣ. ಇವಾಗ ಇದು ಮಸಿಯಕ್ಕೆ ಚೆನ್ನಾಗಿ ಸಿಗುತ್ತೆ. ಇವಾಗ ಇದ್ರಲ್ಲಿ ಚೆನ್ನಾಗಿ ಮಸ್ಕೊಳ್ಳೋಣ. ತರ ಸ್ಮಾಶ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ನುಣ್ಣಕ್ಕಾಗೈತೆ. ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೊಳ್ಳಿ. ನೋಡಿ ಇದನ್ನ ಬಸ್ ಇಟ್ಕೊಂಡಿದ್ನಲ್ಲ, ಇದನ್ನ ಇದಕ್ಕೆ ಹಾಕೊಳ್ಳೋಣ. ನೀರ್ ಜಾಸ್ತಿ ಇದ್ರೆ ಮಸಿ ಬೇಕಾದ್ರೆ ನುಣ್ಣಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಬಸ್ ಇಟ್ಕೋಬೇಕು. ನೋಡಿ ಇವಾಗ ಇಷ್ಟು ಹದವಾಗಿ ಸರಿ ಐತಿ. ಇದಕ್ಕೆ ನೋಡಿ ಸ್ಟವ್ ಹಚ್ಕೊಂಡು ಇದನ್ನ ಸ್ವಲ್ಪ ಕುದಿಯಕ್ ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಆಗ್ಲೇ ಒಂದ್ ಸ್ವಲ್ಪ ಹಾಕಿದೀನಿ, ನೋಡ್ಕೊಂಡು ಹಾಕೊಳ್ಳೋಣ. ಇದನ್ನ ಸ್ವಲ್ಪ ಕುದಿಯೋಷ್ಟ್ರೊಳಗಡೆ ನಾವು ಒಗ್ಗರಣೆ ಹಾಕೊಳ್ಳೋಣ. ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು, ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಸಿಡಿಸ್ತಾ ಇದೆ, ಜೀರಿಗೆ ಹಾಕೊಳ್ಳೋಣ. ಮತ್ತೆ ಹಸಿ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ. ಮತ್ತೆ ಒಂದ್ ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಫ್ರೈ ಮಾಡ್ಕೊಳ್ಳೋಣ. ನೋಡಿ ಒಗ್ಗರಣೆನ ಕುದಿತಾ ಇರೋ ಈ ಸಾಂಬಾರ್ಗೆ ಹಾಕೊಳ್ಳೋಣ. ಒಂದ್ಸರಿ ಫುಲ್ ತಿರುಗಿಸ್ಕೊಡಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಒಂದು 5 ನಿಮಿಷ ಕುದೀಲಿ ಅದು. ಸಾಂಬಾರ್ ಕುದೀತಾ ಇದೆ. ಈಗ ಸ್ಟವ್ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಪಾಲಕ್ ಸೊಪ್ಪಿನ ಸಾಂಬಾರು ರೆಡಿ ಆಗಿದೆ.